ಹೇಗಿದೆ ಎಕ್ಸ್ಪೀರಿಯನ್ಸ್? ಸೂಪರಾ, ಸಖತ್ತಾಗಿದೆ. ವಿತೌಟ್ ಚಪ್ಪಲಿ ಎಲ್ಲ ಹಂಗೆ ಬಂದ್ಬಿಟ್ಟಿದ್ದೀರಾ? ನಮ್ಗೆ ಈ ಥರ ಇದ್ರೆ ಸುಮ್ಮನೆ ಸಖತ್ತಾಗಿರುತ್ತೆ. ನೀರು ಯಾಕಂದ್ರೆ ಕಾಲಿಗೆ ತಾಕ್ತಾ ಇರುತ್ತಲ್ಲ, ಸೂಪರ್ ಆಗಿರುತ್ತೆ. ಓಕೆ, ಎಂಜಾಯ್ ಮಾಡ್ತಾ ಇದ್ದೀರಾ? ಫುಲ್ ಎಂಜಾಯ್. ಓಕೆ ಓಕೆ. ಏನಿಸ್ತಿದೆ? ಹೊಟ್ಟೆ ಎಲ್ಲ ಕರಗುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಒಂಚೂರು ಕರಗಿಲ್ಲಪ್ಪ ಇದುವರೆಗೂ ನಾನು ನೋಡ್ದಂಗೆ. ನಾವು ಬೆಳ್ಕೊಂಡು ಹೋಗ್ತೈತೆ ಹೊರತು ಕರಗ್ತಾ ಇಲ್ಲ. ಕರಗಿಸುವ ಎಲ್ಲರಿಗೂ ಬೆಟ್ಟ ಹಾಕಿದ್ರೆ ಕಡಿಮೆ ಆಗುತ್ತೆ ಹೊಟ್ಟೆ ಅಂತಾರೆ. ನಿನಗೆ ಯಾಕೆ ಹೊಟ್ಟೆ ಬರ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ. ಬೆಟ್ಟ ಥರ ಅದೇ ಆಗಲಿ ಅಂತ. ಬೆಟ್ಟ ಹತ್ತಿ ಹೊಟ್ಟೆನೇ ಬೆಟ್ಟ ಆಗ್ಬಿಟ್ಟೈತಲ್ಲ. 90% ರೀಚ್ ಆಗಿದ್ದೀವಿ. ಹಾಂ, 10% ರೀಚ್ ಆಗೋದಿದೆಯಲ್ಲ. ವಿಜಯನಗರ ಅರಸರು ಕಾಲದಿದೆಲ್ಲ. ಈ ಮಾಕ್ಲಿ ದುರ್ಗ ಬಂದು ಸಮುದ್ರ ಮಟ್ಟದಿಂದ 1460 ಅಡಿ ಎತ್ತರದಲ್ಲೈತೆ. ಈ ಬೆಟ್ಟದಲ್ಲಿ, ಈ ದುರ್ಗದಲ್ಲಿ ಈ ಕೋಟೆ ಕಟ್ಟಿದಾರಲ್ಲ, ಇದು 1117 ಅಡಿ ಎತ್ತರದಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ ಇದು. ಈ ಕೋಟೆ ಯಾವಾಗ ಕಟ್ಟಿದ್ದು ಅಂತ ಅಂದರೆ ವಿಜಯನಗರದ ಅರಸರು ಕಾಲದಲ್ಲಿ ಕಟ್ಟಿದ್ದು. ಯಾಕೆ ಕಟ್ಟಿದ್ದು ಅಂದರೆ ಇಲ್ಲಿ ಸೈನಿಕರಿಗೆ ತರಬೇತಿ ಕೊಡೋದಕ್ಕೋಸ್ಕರ ಕಟ್ಟಿದ್ದು ಕೋಟೆ ಇದು. ಈ ಕೋಟೆ ಬಂದು ಸುತ್ತ ಅಂಡಾಕಾರದಲ್ಲೈತೆ, ಮೊಟ್ಟೆ ಆಕಾರದಲ್ಲೈತೆ. ಜೊತೆಗೆ ಏನು ಹೇಳಬೇಕು ಅಂತ ಅಂದರೆ ಈ ಕೋಟೆ ಅಂಡಾಕಾರದಲ್ಲಿದೆ, ಅಂದರೆ ಮೊಟ್ಟೆ ಆಕಾರದಲ್ಲಿದೆ. ಸುತ್ತಳತೆ, ಈ ಕೋಟೆ ಸುತ್ತಳತೆ ಬಂದು 1 ಕಿಲೋಮೀಟರ್ ಅಷ್ಟಿದೆ ಈ ಕೋಟೆ ಸುತ್ತಳತೆ. ಮತ್ತು ಪಕ್ಕದಲ್ಲೇ ನೋಡ್ಬೋದು ನೀವು, ಮದ್ದುಗುಂಡಿನ ಮನೆ ಇದೆ, ರೂಮ್ಗಳಿದೆ. ಅಂದರೆ ಸೈನಿಕರಿಗೆ ತರಬೇತಿ ಕೊಡಬೇಕಾದ್ರೆ ತಂಗೋದಕ್ಕೋಸ್ಕರ ಕೋಟೆಗಳಿದೆ. ಹಂಗೆ ಒಂದು ವಿಸಿಟ್ ಹಾಕೋಣ ಬನ್ನಿ. ಮದ್ದುಗುಂಡಿನ ಮನೆ ಆಗಿನ ಕಾಲದಲ್ಲಿ ಇಲ್ಲೇ ತಯಾರಿಸಿ ಶೇಖರಣೆ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಸೈನಿಕರುಗಳಿಗೆ ರವಾನೆ ಮಾಡ್ತಿದ್ರು ಅನ್ನೋಂಥದ್ದು ಮಾಹಿತಿ ಇದೆ. ಸ್ವಲ್ಪ ಮಾತು ತೊದಲುತ್ತಾ ಇದೆ, ಬೇಜಾರಾಗ್ಬೇಡ್ರಿ. ಹಂಗೆ ಒಂದು ಒಳಗಡೆ ವಿಸಿಟ್ ಮಾಡಿ ನೋಡೋಣ. ಇಷ್ಟೇ ಜಾಗ ಅವಾಗ ಇರ್ತಿದ್ದು, ಮದ್ದುಗುಂಡು ತಯಾರಿಸಿ ಅಥವಾ ಬೇರೆ ಕಡೆಯಿಂದ ತರಿಸಿ ಇಲ್ಲೇ ಶೇಖರಣೆ ಮಾಡ್ತಿದ್ರು. ಎಂತ ಮಳೆ ಇರ್ಬೋದು, ಚಳಿ ಇರ್ಬೋದು, ಒಂಚೂರು ನೆನೆದಂಗೆ ಇಡ್ತಿದ್ರಂತೆ. ಇಲ್ಲೂ ನಿಧಿಗಳ್ರಿದಾರಾ? ಅಯ್ಯೋ, ಇವಾಗಿಲ್ಲ. ನಾವು ಹೊಸದಾಗ ಬಂದಾಗ ಅಲ್ಲಿ ನಾವು ಉತ್ರಿ ದುರ್ಗ ಹೋಗಿದ್ವಲ್ಲ, ಎಲ್ಲೆಲ್ಲಿ ದುರ್ಗ ಇದೆ, ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ರಾಜರ ಆಳ್ವಿಕೆಗಳಿತ್ತು, ಅಲ್ಲೆಲ್ಲ ನಿಧಿಗಳನ್ನ ಶೇಖರಣೆ ಮಾಡಿಟ್ಟೇ ಇಡ್ತಿದ್ರು. ಮತ್ತೆ ಲೋಕಲಲ್ಲಿ ಅವರು ಇವರು ಸಪೋರ್ಟ್ ಮಾಡಿದ್ರೆ ಯಾರು ಕೂಡ ನಿಧಿನ ಕಳ್ತನ ಮಾಡೋದಕ್ಕಾಗಲ್ಲ. ಮತ್ತೆ ಇಲ್ಲಿ ಏನೋ ಒಂದು ಲಿಂಗ ಇತ್ತಂತೆ, ನಮ್ಮ ಸಾಹೇಬ್ರು ಹೇಳ್ತಾರೆ ಅದ್ರ ಬಗ್ಗೆ. ನನಗೇನು ಗೊತ್ತು. ಮಳೆ ಬಿಸಿಲಿಗೆ ಬಿದ್ದೋಗ್ಬಿಟ್ಟೈತೆ. ಅದು ಮಳೆ ಬಂದು ಹಳೇದಾಗ ಬಿದ್ದೋಗ್ಬಿಟ್ಟೈತೆ. ಇಲ್ಲಿ ಕಾಣುತ್ತಾ? ಕಾಣಲ್ಲ. ಇದು ಮುಚ್ಚೋಗಿದ್ಯಾ? ಮುಚ್ಚೋಗ್ಬಿಟ್ಟೈತೆ. ಮುಚ್ಚೋಗ್ಬಿಟ್ಟಿದ್ಯಾ? ಇಲ್ಲ, ಲಿಂಗನೇ ಇಲ್ಲ. ಇಲ್ಲಿ ಎಲ್ಲ ಬಿದ್ದೋಗಿ ಎಲ್ಲ ಮಣ್ಣು ಅದೆಲ್ಲ ಕರ್ಗೋಗ್ಬಿಟ್ಟೈತೆ.